ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಇನ್ನು ಈ ಶಿವರಾತ್ರಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಇನ್ಯಾಕ್ ತಡ, ವಿಡಿಯೋನ ಶುರು ಮಾಡೋಣ. ಶಿವರಾತ್ರಿ ಹಬ್ಬ ಕಳೆದ 2ನೇ ದಿವಸಕ್ಕೆ ಈ ಅಮಾವಾಸ್ಯೆ ಬರೋದ್ರಿಂದ ಇದನ್ನ ಶಿವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಹಾಗೆ ಪಾಲ್ಗುಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಇದನ್ನ ಪಾಲ್ಗುಣ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗತ್ತೆ. ಮೊದಲಿಗೆ ಈ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ. ಅನಂತರ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗತ್ತೆ ಹಾಗೆ ಯಾವಾಗ ಅಂತ್ಯಗೊಳ್ಳುತ್ತೆ, ಜೊತೆಗೆ ಈ ದಿನ ಸೂರ್ಯಗ್ರಹಣ ಇದೆಯಾ, ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ 16ನೇ ತಾರೀಕು ಸೋಮವಾರದ ದಿನ ಸಂಜೆ 5:34 ಆರಂಭವಾಗಿ ಫೆಬ್ರವರಿ 17ನೇ ತಾರೀಕು ಸಂಜೆ 5:30 ಅಮಾವಾಸ್ಯೆ ತಿಥಿ ಅಂತ್ಯವಾಗತ್ತೆ. ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಆಗಿರ್ಬೋದು, ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಆಗಿರ್ಬೋದು ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸ ಬಂದಿರೋದ್ರಿಂದ ಅಮಾವಾಸ್ಯೆ ಪೂಜೆಯನ್ನಾಗಲಿ ಅಥವಾ ಆಚರಣೆಯನ್ನಾಗಲಿ ನಾವು ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸನೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಫೆಬ್ರವರಿ 17ನೇ ತಾರೀಕು ಕೆಲವರು ಹೇಳ್ತಾ ಇದ್ದಾರೆ ಸೂರ್ಯಗ್ರಹಣ ಇದೆ ಅಂತ. ಸೂರ್ಯಗ್ರಹಣ ಇರೋದ್ರಿಂದ ಪೂಜೆ ಮಾಡಬೇಕಾ ಬೇಡವಾ, ಮಾಡೋದಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ಸೂರ್ಯಗ್ರಹಣ ಯಾವ ಸಮಯದಲ್ಲಿ ಗೋಚರ ಆಗ್ತಾ ಇದೆ, ನಮ್ಮ ಭಾರತದಲ್ಲಿ ಗೋಚರ ಇದೆಯಾ ಇಲ್ವ ಅನ್ನೋದನ್ನ ತಿಳ್ಕೊಳ್ಳೋಣ. ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸ ಗ್ರಹಣ ಮಧ್ಯಾಹ್ನ 3:26 ಆರಂಭವಾಗುತ್ತೆ, ಹಾಗೆ ಸಂಜೆ 7:57 ಮುಕ್ತಾಯ ಆಗುತ್ತೆ. ಟೋಟಲ್ ಆಗಿ ನಮಗೆ 4:32 ಕಾಲದವರೆಗೂ ಕೂಡ ಗ್ರಹಣ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ, ಹಾಗಾಗಿ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡುವಂಥ ಅಗತ್ಯ ಇಲ್ಲ. ನಮ್ಮ ಭಾರತದಲ್ಲಿ ಗ್ರಹಣ ಗೋಚರ ಆಗದೇ ಇರೋ ಕಾರಣ ನಾವು ಸೂತಕವನ್ನು ಆಚರಣೆ ಮಾಡಬೇಕಾಗಿಲ್ಲ. ಹಾಗಾಗಿ ನೀವು ಬೆಳಗ್ಗೆ ಆದರೂ ಪೂಜೆ ಮಾಡ್ಬೋದು, ಸಂಜೆ ಆದರೂ ಪೂಜೆ ಮಾಡ್ಬೋದು. ಬೆಳಗ್ಗೆ ಪೂಜೆ ಮಾಡುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಥವಾ ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಬೋದು. ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅಂತಂದರೆ ಸಂಜೆ 5:30 ಮೇಲೆ 7:30 ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಅಮಾವಾಸ್ಯೆ ಪೂಜೆಯನ್ನು ನೀವು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಮಾಡಿದ್ರೆ ಸಾಕು. ಶಿವರಾತ್ರಿ ಹಬ್ಬಕ್ಕೆ ದೇವ್ರ ಮನೆ ಹಾಗೆ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಅದೇ ನಡೆಯುತ್ತೆ. ನೀವು ಮತ್ತೆ ಅಮಾವಾಸ್ಯೆ ಪೂಜೆಗೆ ಎಲ್ಲ ತೊಳೆದು ಪೂಜೆ ಮಾಡಬೇಕು ಅನ್ನೋ ಅಗತ್ಯ ಏನೂ ಇರೋದಿಲ್ಲ. ಅಕಸ್ಮಾತಾಗಿ ನೀವು ಶಿವರಾತ್ರಿ ಹಬ್ಬಕ್ಕೆ ದೇವ್ರ ಸಾಮಗ್ರಿಗಳನ್ನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಅಮಾವಾಸ್ಯೆ ದಿವಸ ಎಲ್ಲ ನೀವು ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ಅಮಾವಾಸ್ಯೆ ಆಗಿರೋದ್ರಿಂದ ಅವತ್ತು ತಪ್ಪದೆ ನಿಮ್ಮ ಮನೆಗಾಗಿರ್ಬೋದು ಹಾಗೆ ನಿಮ್ಗಾಗಿರ್ಬೋದು ದೃಷ್ಟಿ ತೆಕ್ಕೊಳ್ಳೋದನ್ನ ಮರಿಬೇಡಿ. ಯಾವುದೇ ನರದೃಷ್ಟಿ ಆಗಿರ್ಬೋದು ಅಥವಾ ಬೇರೆ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗತ್ತೆ. ಈ ರೀತಿ ಸರಳವಾಗಿ ನೀವು ಈ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಆಚರಣೆಗಿದೆಯಾ ಇಲ್ವ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.